ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದೇವನಗರಿ ಟಿವಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸಾಕಷ್ಟು ಕಾರ್ಯಕ್ರಮಗಳ ವಿಚಾರಗಳು ಕೆಲವೊಮ್ಮೆ ನಮಗೆ ತಿಳಿದೇ ಹೋಗ್ಬೋದು. ಸೊ ಆತರತಕ್ಕಂಥ ವಿಶೇಷ ಕಾರ್ಯಕ್ರಮಗಳೆಲ್ಲ ವಿಚಾರವನ್ನ ನಿಮಗೆ ತಿಳಿಸ್ತಕ್ಕಂಥ ವಿನೂತನ ಪ್ರಯತ್ನವೇ ಈ ಒಂದು ದೇವನಗರಿ ಟಿವಿ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ ವಿಶೇಷದ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನ್ಯಾಷನಲ್ ಸೇವಿಂಗ್ಸ್ ಡೇ ಇದೆ. ಪ್ರತಿಯೊಂದು ದಿನವೂ ಕೂಡ ನಾವು ಒಂದಷ್ಟಾದರೂ ಉಳಿಸ್ಬೇಕು ಅಂತಕ್ಕಂಥದ್ದನ್ನ ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ನಾವು ಪ್ರತಿ ತಿಂಗಳು ದುಡಿತಕ್ಕಂಥ ಹಣದಲ್ಲಿ ಕನಿಷ್ಠ ಪಕ್ಷ 5% ಉಳಿಸಿದ್ರೆ ಮಾತ್ರ ನಮ್ಮ ಮುಂದಿನ ಜೀವನಕ್ಕೆ ಸಹಾಯ ಆಗತ್ತೆ ಅಂತಕ್ಕಂಥದ್ದು ತಜ್ಞರ ಅಭಿಪ್ರಾಯ. ಇದರ ಸರಾಸರಿಯಾಗಿ ಒಂದು ಸಣ್ಣ ಉದಾಹರಣೆ ಒಟ್ಟಿಗೆ ಹೇಳೋದಾದ್ರೆ, ಈಗ 20 ವರ್ಷಗಳ ಹಿಂದೆ ಪೆಟ್ರೋಲ್ ಬೆಲೆ ಇರ್ತಕ್ಕಂಥದ್ದು 20-25 ರೂಪಾಯಿ ಇತ್ತು. ಇವತ್ತು ನೋಡ್ತಾ ಇದ್ರೆ 110 ರೂಪಾಯಿಗೆ ಬಂದು ನಿಂತ್ಕೊಂಡಿದೆ. ಆದರೆ ಅವತ್ತು ಎಷ್ಟು ಗಳಿಸ್ತಾ ಇದ್ರು, ಹೆಚ್ಚು ಕಡಿಮೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಳಿಸ್ತಾ ಇರ್ಬೋದು. ಆದರೆ ಪೆಟ್ರೋಲ್ ಬೆಲೆ ನೋಡಿ ಹೇಗೆ ಗಗನಕ್ಕೇರಿದೆ. ಚಿನ್ನ ಅವತ್ತು 15-20 ಸಾವಿರ ರೂಪಾಯಿ ಇದ್ರೆ ಇವತ್ತು 1.25 ಲಕ್ಷ ಹತ್ತಿರ ಹೋಗಿದೆ. ಸೊ ಹಾಗಾಗಿ ನಮ್ಮ ಒಂದು ಡೇ ಅಂತಕ್ಕಂಥದ್ದು ಪೂರ್ಣವಾಗಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ಯಾರೆಲ್ಲ ಈ ಒಂದು ಹೊರಗಡೆ ಟ್ರಾವೆಲ್ ಮಾಡ್ತಾ ಇರ್ತೀರಿ, ಕುಟುಂಬಕ್ಕೆ ಅಂತ ಹೇಳಿ ಒಂದು ಇನ್ಸೂರೆನ್ಸನ್ನು ಮಾಡಿಸ್ಕೊಳ್ಳಿ, ಸೇಫ್ಟಿ ಇರುತ್ತೆ. ಇದುವರೆಗೂ ಯಾರಾದರೂ ಉಳಿತಾಯ ಪಾಲಿಸಿಗಳನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಉಳಿತಾಯ ಪಾಲಿಸಿಗಳನ್ನು ಮಾಡಿಸ್ಕೊಳ್ಳಿ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಕತೆಯಲ್ಲಿ ಇರ್ತಕ್ಕಂಥ ಇಂಥ ಪಾಲಿಸಿಗಳನ್ನ ಮಾಡಿಸ್ಕೊಂಡು ನಿಮ್ಮ ಹಣವನ್ನು ಸೇಫಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪಾನಿಪುರಿ, ಮಸಾಲಾ ಪುರಿ, ಪಿಜ್ಜಾ, ಬರ್ಗರ್, ಇನ್ನು ಈ ಥರ ಡಿಶ್ಗಳನ್ನ ಹೇಳಿದ ತಕ್ಷಣ ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಅಫ್ಕೋರ್ಸ್ ನನಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೆ ಇದನ್ನು ನಾವೆಲ್ಲರೂ ಹೊರಗಡೆ ಹೋಗಿ ತಿಂತೀವಿ, ಸರಿಯುತ್ತೆ. ಆದರೆ ಇವುಗಳನ್ನು ಮಾಡೋದು ಹೇಗೆ ಅಂತಕ್ಕಂಥದ್ದು ತುಂಬ ಜನರಿಗೆ ಗೊತ್ತಿರೋಲ್ಲ ಅಲ್ವಾ? ಸೊ ಇಂಥ ಒಂದು ವಿನೂತನವಾಗಿರ್ತಕ್ಕಂಥ ಡಿಶಸ್ಗಳನ್ನು ಮಾಡಿ ನೀವು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡ್ಬೋದು. ಅದರ ಜೊತೆಗೆ ಸ್ವಂತ ಕಾಲ ಮೇಲೆ ನಿಂತು ಇನ್ನೊಬ್ರಿಗೂ ಕೂಡ ಕೆಲಸವನ್ನು ಕೊಡ್ತಕ್ಕಂಥ ಅವಕಾಶ ಉಚಿತವಾಗಿ ಬಂದರೆ ಯಾರಿಗೆ ಬೇಡ ಹೇಳಿ ಅಲ್ವಾ? ಇವತ್ತು ಸಾಕಷ್ಟು ಜನ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದೀವಿ. ಎಷ್ಟೋ ಜನ ಕೆಲಸಗಳಿಗೋಸ್ಕರ ಅಲ್ಲಿ ಇಲ್ಲಿ ಅಲಿತಾರೆ. ಅದು ಎಲ್ಲದನ್ನ ಹೊರತುಪಡಿಸಿ ತುಂಬ ಕಡಿಮೆ ಬಂಡವಾಳದಲ್ಲಿ ನೀವೇ ಒಂದು ಪಾನಿಪುರಿ ಅಂಗಡಿ ಮಾಡೋದಾದ್ರೆ, ನೀವೇ ಒಂದು ಪಿಜ್ಜಾ ಬರ್ಗರ್ ಅಂಗಡಿ ಓಪನ್ ಮಾಡೋದಾದ್ರೆ, ಅಥವಾ ನೀವೇ ಒಂದು ಚಾಟ್ಸ್ ಅಂಗಡಿಯನ್ನು ಓಪನ್ ಮಾಡೋದಾದ್ರೆ ಎಂಥ ಒಂದು ಅದ್ಭುತವಾಗಿರುತ್ತಲ್ವಾ? ಈ ಥರ ಒಂದು ವಿನೂತನ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇದೇ ಬರ್ತಕ್ಕಂಥ 4ನೇ ತಾರೀಕಿನಿಂದ ಸುಮಾರು 12 ದಿವಸಗಳ ಕಾಲ ಊಟ ವಸತಿಯೊಂದಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಈ ಚಾಟ್ಸ್ಗಳಿರುತ್ತೆ, ಆ ಎಲ್ಲ ಚಾಟ್ಸ್ಗಳನ್ನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಮತ್ತೆ ಹೇಳ್ತಾ ಇದ್ದೀನಿ, 12 ದಿವಸಗಳ ಕಾಲ ಊಟ ಮತ್ತು ವಸತಿ ಉಚಿತವಾಗಿರುತ್ತೆ. 18ರಿಂದ 50 ವರ್ಷದ ಒಳಗಡೆ ಇರತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರು ಯಾರು ಬೇಕಾದರೂ ಇದರಲ್ಲಿ ಭಾಗವಹಿಸ್ಬೋದು. ಸೊ ವಿಶೇಷವಾಗಿರ್ತಕ್ಕಂಥ ಆಪರ್ಚುನಿಟಿ, ಯಾಕೆಂದರೆ ಇವತ್ತು ಫ್ರೀಯಾಗಿ ಕುಡಿಯೋಕೆ ನೀರು ಕೂಡ ಸಿಗಲ್ಲ. ಅಂಥದ್ರಲ್ಲಿ ಉಚಿತವಾಗಿ 12 ದಿವಸ ನಿಮಗೆ ಊಟ ತಿಂಡಿ ವಸತಿ ಎಲ್ಲವನ್ನ ಕೊಟ್ಟು ಉದ್ಯೋಗಪತಿಗಳಾಗಿ ಅಂತ ಆಫರ್ ನೀಡ್ತಾ ಇದ್ದಾಗ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸಹಕಾರ ಇದ್ದಾಗ ಯಾಕಿಂತ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತೀರಿ? ಸೊ ವಿತೌಟ್ ಫೇಲ್ ಇಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿಚಯಸ್ಥರಿಗೆ, ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ, ಕಡಿಮೆ ಅಂಕ ತಗೊಂಡು ಫೇಲ್ ಆಗಿರ್ತಕ್ಕಂಥವ್ರು, ಜೀವನದಲ್ಲಿ ಜಿಗುಪ್ಸೆ ಹೊಂದಿರತಕ್ಕಂಥವ್ರಿಗೆ ಇಂಥ ಒಂದು ಆಪರ್ಚುನಿಟಿನ ಹೇಳಿ ಅವರು ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ, ಉದ್ಯಮಿಯಾಗಿ ಉದ್ಯೋಗ ನೀಡೋದಕ್ಕೆ ಅವರಿಗೆ ಅವಕಾಶವನ್ನು ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿನ್ನ 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 ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಈ ಚಿನ್ನ ಅಂತಕ್ಕಂಥ ಶಬ್ದ. ಎಸ್, ಇವತ್ತು ಚಿನ್ನ ಅಂತ ಕರಿಬೇಕು ಅಂದ್ರೂ ಯೋಚನೆ ಮಾಡಬೇಕು ಯಾರಿಗಾದರೂ. ಯಾಕೆಂದರೆ ಚಿನ್ನದ ಬೆಲೆ 1,25,000ಕ್ಕಿಂತ ಹೆಚ್ಚು ದಾಟಿದೆ. ಅದರಲ್ಲೂ ಕೂಡ ಭಾರತದಂಥ ದೇಶದಲ್ಲಿ ಎಲ್ಲರೂ ಕೂಡ ಚಿನ್ನವನ್ನು ತಗೊಂಬಂದು ತಮ್ಮ ಗಾಡ್ರೇಜ್ ಬೇರೆಗಳಲ್ಲಿ ಸೇಕರಿಸಿ ಇಡ್ತಾರೆ ಹೊರತು ಯಾರೂ ಅದನ್ನು ಹೊರಗಡೆ ಕೊಡೋದಕ್ಕೆ ಇಷ್ಟಪಡಲ್ಲ. ಎಸ್, ಇಂಥ ಭಾರತೀಯರಿಗೆ ಒಂದು ಖುಷಿ ಸಮಾಚಾರ ಇದೆ. ಎಲ್ಲರೂ ನಂಗೆ ಆಗಾಗ ಕೇಳ್ತಾ ಇದ್ರು, ಸರ್ ಯಾವಾಗ ಸರ್ ಚಿನ್ನದ ಬೆಲೆ ಕಡಿಮೆ ಆಗತ್ತೆ ಅಂತ. ಇದು ಎಷ್ಟು ಮಟ್ಟಿಗೆ ನಿಜ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕಾದು ನೋಡಬೇಕು. ಆದರೂ ಕೂಡ ಒಂದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ 60 ಲಕ್ಷ ಕೋಟಿ ರೂಪಾಯಿ, ಮತ್ತೆ ಹೇಳ್ತಾ ಇದ್ದೀನಿ 60 ಲಕ್ಷ ರೂಪಾಯಿ ಅಲ್ಲ, 60 ಕೋಟಿ ಅಲ್ಲ, 60 ಲಕ್ಷ ಕೋಟಿ ರೂಪಾಯಿಯಷ್ಟು ಚಿನ್ನ ಸಿಗ್ತಕ್ಕಂಥ ನಿಕ್ಷೇಪ ಪತ್ತೆಯಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಅದು ಕೂಡ ಬೇರೆ ಇನ್ಯಾವುದೋ ದೇಶದಲ್ಲೆಲ್ಲ ಸರ್, ನಮ್ಮ ಸನಾತನ ಸಂಸ್ಕೃತಿ ಇರ್ತಕ್ಕಂಥ ಭಾರತದಲ್ಲಿ. ಎಸ್, ನೀವು ಕೇಳ್ತಾ ಇರ್ತಕ್ಕಂಥದ್ದು ನಿಜ. 60 ಲಕ್ಷ ಕೋಟಿಯ ಚಿನ್ನದ ನಿಕ್ಷೇಪ ನಮ್ಮ ಭಾರತದಲ್ಲಿ ಪತ್ತೆಯಾಗಿದೆ. ಒಂದು ವೇಳೆ ಏನಾದರೂ ಇದು ಯಶಸ್ವಿಯಾಗಿ ಚಿನ್ನ ನಮ್ಮ ಕೈಗೆ ಬಂದಿದ್ದೇ ಆಯಿತು ಅಂದರೆ ಬಹುಶಃ ಈಗ ಇರ್ತಕ್ಕಂಥ ಸ್ಟೇಜಸ್ಸಿಂದ ಭಾರತ ನಂಬರ್ 1 ಪೊಸಿಷನ್, ವಿಶ್ವದ ದೊಡ್ಡಣ್ಣ ಅಮೇರಿಕಾವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ದೊಡ್ಡಣ್ಣ ಆಗ್ಬಿಟ್ರು ಕೂಡ ಆಶ್ಚರ್ಯ ಇಲ್ಲ. ಸೊ ನಮ್ಮೆಲ್ಲ 148 ಕೋಟಿ ಭಾರತೀಯರ ಶುಭ ಹಾರೈಕೆ ಇಂಥ ಒಂದು ಕೆಲಸ ಯಶಸ್ವಿಯಾಗಲಿ. ಅದನ್ನು ಆದಷ್ಟು ಬೇಗ ಅಧಿಕಾರಿಗಳು, ಸಂಶೋಧನಾ ಮಾಡ್ತಕ್ಕಂಥವ್ರು, ಕೆಲಸಗಾರರು ಎಲ್ಲರ ಒಂದು ಕೇಂದ್ರ ಸರ್ಕಾರದ ಸಹಾಯದಿಂದ ಈ ಚಿನ್ನದ ನಿಕ್ಷೇಪ ಅಂತಕ್ಕಂಥದ್ದು ಚಿನ್ನ ಆಗಿ ಪರಿವರ್ತನೆಯಾಗಿ ಸರ್ಕಾರದ ಖಜಾನೆಗೆ ಸಿಗಲಿ. ಆ ಮೂಲಕ ಚಿನ್ನದ ಬೆಲೆ ಕಡಿಮೆಯಾಗಿ
ಬಡವರು ಕೂಡ ಬಂಗಾರವನ್ನು ಖರೀದಿ ಮಾಡುವಾಗ ಆಗಲಿ ಅಂತಕ್ಕಂಥದ್ದೇ ನಮ್ಮ ಆಶಯ. ಅನಕ್ಷರತೆ ಅಂತಕ್ಕಂಥದ್ದು ನಮ್ಮ ಜೀವನದ ದೊಡ್ಡ ಶತ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ಅಕ್ಷರ ಕಲಿದೇ ಇರತಕ್ಕಂಥ ವ್ಯಕ್ತಿ ಕಾಲ ಕಸಕ್ಕಿಂತ ಕೀಳಾಗಿ ಕಾಣ್ತಕ್ಕಂಥ ಸಮಾಜ ನಮ್ಮದು. ಹಾಗಾಗಿ ಸಾಧ್ಯವಾದಷ್ಟು ಯಾವುದೇ ವಯಸ್ಸಿನ ಹಂಗಿಲ್ಲದೆ ಅಕ್ಷರವನ್ನ ಕಲೀರಿ. ಅಕ್ಷರ ಕಲಿತು ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಬಹುದು ಅಂತ ಹೇಳಿ ಕಲಾವಿದ ಹಾಗೂ ಬೆಳವನೂರು ಗ್ರಾಮ ಪಂಚಾಯತಿ ಡಾಟಾ ಆಪರೇಟರ್ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಬೆಳವನೂರು ಸಂಯುಕ್ತಾಶ್ರಯದಲ್ಲಿ ಈ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾಕ್ಷರತಾ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಹೇಳಿದರು. ಸೊ ಎಲ್ಲರೂ ಕೂಡ ಅಕ್ಷರವನ್ನು ಕಲಿಬೇಕು, ವಿದ್ಯಾಭ್ಯಾಸವನ್ನು ಕಲಿಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನದಲ್ಲಿ ಸುಧಾರಣೆ ಸಾಧ್ಯ ಅಂತಕ್ಕಂಥದ್ದನ್ನು ತಿಳಿಸಿದ್ರು. ಇದಿಷ್ಟು ಇಂದಿನ ವಿಶೇಷ ಆಗಿತ್ತು. ನಾಳೆ ಮತ್ತಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮ ಬಳಿಗೆ ಬರ್ತೀನಿ. ಅಲ್ಲಿವರೆಗೂ @NDTV ಡಿವಿಷನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಸಲಹೆ ಸಹಕಾರಗಳ ಜೊತೆಗೆ ನಮಗೆ ಸದಾ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಈ ವಿನೂತನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಲಹೆ ಸಹಕಾರ ಅತ್ಯಗತ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.